ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ನಾವಿವತ್ತು ಪಂಚಕಜ್ಜಾಯ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದು ಗಣಪತಿ ಹಬ್ಬದಲ್ಲಿ ಅಥವಾ ಗಣೇಶನಿಗೆ ಕುರಿತಾಗಿ ನೀವು ಯಾವ್ದಾದ್ರು ಪೂಜೆ ಮಾಡ್ಬೇಕಾದ್ರೆ ಆಕ್ಚುಲಿ ಈ ಪಂಚಕಜ್ಜಾಯನ ಪ್ರಸಾದವಾಗಿ ಮಾಡ್ತಾರೆ. ಪಂಚಕಜ್ಜಾಯ ಅಂದ್ರೆ ಹೆಸರೇ ಹೇಳುವಂತೆ ಪಂಚ ಅಂದ್ರೆ ಐದು ಪದಾರ್ಥಗಳನ್ನ ಹಾಕಿ ಮಾಡತಕ್ಕಂತಹ ಕಜ್ಜಾಯ ಅಂದ್ರೆ ಸಿಹಿ ತಿನಿಸು. ಆ 5 ಪದಾರ್ಥಗಳಂದ್ರೆ 1/4 ಕಪ್ಪು ಕಡಲೆಬೇಳೆ, 1/4 ಕಪ್ಪು ಪುಡಿ ಮಾಡಿದ ಬೆಲ್ಲ, 1/4 ಕಪ್ನಷ್ಟು ಒಣಕೊಬ್ಬರಿ ತುರಿ, 1 ಟೇಬಲ್ ಸ್ಪೂನ್ ನಷ್ಟು ಕರಿ ಎಳ್ಳು, ಹತ್ರ 1.5 ಟೇಬಲ್ ಸ್ಪೂನ್ ನಷ್ಟು ತುಪ್ಪ. ಈಗ ಹೇಳಿದ ಈ 5 ಪದಾರ್ಥಗಳು ನಾವು ಪಂಚಕಜ್ಜಾಯ ಅಂದ್ರೆ ಹಾಕ್ಲೇಬೇಕು. ಈ 5 ಪದಾರ್ಥ ಸೇರಿದ್ರೇನೆ ಅದು ಪಂಚಕಜ್ಜಾಯ ಆಗೋದು. ಈಗ ನೀವು ಪಂಚಕಜ್ಜಾಯಕ್ಕೆ ಹೆಚ್ಚು ರುಚಿ ಕೊಡ್ಲಿಕ್ಕೆ ನೀವು ಬೇಕಾದ್ರೆ ಬಾದಾಮ್ ಸ್ವಲ್ಪ ಪೀಸು, 5 ಬಾದಾಮ್ ಪೀಸು, 10 ದ್ರಾಕ್ಷಿ, 5 ಗೋಡಂಬಿನ ಇವುಗಳನ್ನೆಲ್ಲ ಪೀಸ್ ಮಾಡಿ ಇಟ್ಕೋಬಹುದು. ಏಲಕ್ಕಿ ಆಪ್ಷನ್, ಇದನ್ನು ನೀವು ಬೇಕಂದ್ರೆ ಹಾಕೋಬಹುದು, 2 ಚಿಟಿಕೆಯಷ್ಟು. ಈ ಬಾದಾಮು ಗೋಡಂಬಿನೆಲ್ಲ ಹುರಿಲಿಕ್ಕೆ 2 ಟೀ ಸ್ಪೂನ್ ನಷ್ಟು ತುಪ್ಪ. ಒಂದು ಬಾಣ್ಲೆನ ಒಲೆ ಮೇಲಿಟ್ಟು ಅದನ್ನ ಬಿಸಿಗಿಡಿ. ಆ ಬಾಣ್ಲೆಗೆ ಕಡಲೆಬೇಳೆನ ಹಾಕಿ ಡ್ರೈ ಫ್ರೈ ಮಾಡಬೇಕು. ಸಣ್ಣ ಊರಿನಲ್ಲೇ ಫ್ರೈ ಮಾಡಿ. ದೊಡ್ಡ ಊರಿ ಮಾಡಿದ್ರೆ ಮೇಲ್ಗಡೆ ಎಲ್ಲ ಕೆಂಪಾಗ್ಬಿಡುತ್ತೆ, ಒಳಗಡೆ ಅದು ಫ್ರೈ ಆಗಿರಲ್ಲ. ನಿಧಾನವಾಗಿ ಸಣ್ಣ ಊರಿನಲ್ಲೇ ಫ್ರೈ ಮಾಡಿ. ಈಗ ನೋಡಿ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಿದೆ, ಹಾಗೆ ಪರಿಮಳ ಕೂಡ ಬರ್ತಾ ಇದೆ ನೋಡಿ, ಅದ್ರದ್ದು ಫ್ರೈ ಆಗಿದೆ ವಾಸನೆ. ಇದು ಸ್ವಲ್ಪ ಕೆಂಪಾಗ್ತಾ ಬಂದಿದೆ ನೋಡಿ. ಹೀಗೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದ ತಕ್ಷಣ ನೀವು ಅದನ್ನ ತೆಗೆದು ಬಿಡ್ಬೋದು. ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ. ಹಾಗೆ ಅದೇ ಬಾಣಲೆಗೆ ನೀವು ಈ ಎಳ್ಳನ್ನು ಕೂಡ ಹಾಕಿ ಫ್ರೈ ಮಾಡಿ. ಈ ಎಳ್ಳು ಚಿಟ ಅಂದ್ರೆ ಸಾಕು. ಈಗ ಎಳ್ಳು ಕೂಡ ನೋಡಿ ಚಿಟ ಅಂತ ಶಬ್ದ ಆಗ್ತಾ ಇದೆ. ಇದನ್ನು ಕೂಡ ಹುರಿದು ತೆಗೆದಿಟ್ಕೊಳ್ಳೋಣ. ಆ ಬಾಣಲೆಗೆ ಕೊಬ್ಬರಿನೂ ಕೂಡ ಹಾಕಿ 30 ಸೆಕೆಂಡ್ ಹುರಿದ್ರೆ ಸಾಕು. ಯಾಕಂದ್ರೆ ಬಾಣ್ಲಿ ಬಿಸಿಗೆ ಆಮೇಲೆ ಕೊಬ್ಬರಿ ಗರಿ ಆಗತ್ತೆ. ಈಗ ಸ್ಟವ್ ಆಫ್ ಮಾಡೋಣ. ಕೊಬ್ಬರಿ ಇದ್ರಲ್ಲೇ ಇರ್ಲಿ, ಗರಿ ಆಗತ್ತೆ. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಸಣ್ಣ ಒಗ್ಗರಣೆ ಸೌಟನ್ನ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕಿ ಕಾಯ್ಲಿಕ್ಕಿಡಿ. ತುಪ್ಪ ಕಾದ್ಮೇಲೆ ಅದಕ್ಕೆ ಬಾದಾಮ್ ಹಾಕಿ ಕೈಯಾಡಿ. ಬಾದಾಮ್ ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗಿದ ಮೇಲೆ ಗೋಡಂಬಿ ಹಾಕಿ. ಹಾಗೆ ಗೋಡಂಬಿ ಕೂಡ ಸ್ವಲ್ಪ ಬಣ್ಣ ಚೇಂಜ್ ಆದ್ಮೇಲೆ ದ್ರಾಕ್ಷಿ ಹಾಕಿ. ದ್ರಾಕ್ಷಿ ದಪ್ಪಗಾಗುವವರೆಗೆ ಅದನ್ನ ಮಿಕ್ಸ್ ಮಾಡಿ. ಈಗ ದ್ರಾಕ್ಷಿ ದಪ್ಪಗಾಗಿದೆ ನೋಡಿ, ಆಫ್ ಮಾಡೋಣ ಸ್ಟವ್. ಈ ಹುರಿದ ಕಡಲೆಬೇಳೆ ಸ್ವಲ್ಪ ಬೆಚ್ಚಗಿರುವಂತಾನೆ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಈಗ ಮಿಕ್ಸಿಗೆ ಹಾಕಿದ್ದೀನಿ, ಇದು ನೈಸ್ ಆಗಿದೆ. ಇದನ್ನ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ಈ ಮಿಕ್ಸಿಗೆ ಹಾಕಿದ ಕಡಲೆ ಹಿಟ್ಟನ್ನೇನು ನೀವು ಜರಡಿ ಹಿಡಿಯೋ ಅವಶ್ಯಕತೆ ಏನಿಲ್ಲ, ಹಾಗೆ ಹಾಕ್ಬೋದು. ಈ ಕೊಬ್ಬರಿನ ಕೂಡ ಬಾಣ್ಲಿನಿಂದ ಒಂದು ತಟ್ಟೆಗೆ ಹಾಕಿ ಅದೇ ಬಾಣ್ಲೆನ ಒಲೆ ಮೇಲೆ ಕಾಯ್ಲಿಕ್ಕಿಡಿ. ಆ ಬಾಣ್ಲೆಗೆ ತುಪ್ಪ ಹಾಕಿ. ತುಪ್ಪ ಕಾದ್ಮೇಲೆ ಅದಕ್ಕೆ ಬೆಲ್ಲ ಹಾಕೋಣ. ತುಪ್ಪ ಕಾದ್ಮೇಲೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಹಾಕಿದ ಬೆಲ್ಲ ಕರಗ್ಬಿಟ್ಟು ತುಪ್ಪದೊಟ್ಟಿಗೆ ಅದು ಹೊಂದ್ಕೋಬೇಕು. ಅವಾಗ ಬೆಲ್ಲದ ಹಸಿ ವಾಸನೆ ಕೂಡ ಹೋಗುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ನೋಡಿ, 2 ತುಪ್ಪ ಮತ್ತು ಬೆಲ್ಲ ನೋಡಿ ಒಂದೇ ತರ ಆಗಿದೆ. ಅಂದ್ರೆ ಎಳೆ ಪಾಕ ಬಂದ್ರೆ ಸಾಕು. ಇದಕ್ಕೆ ನಾವೀಗ ಈ ಕಡಲೆ ಹಿಟ್ಟನ್ನು ಹಾಕೋಣ. ಕಡಲೆ ಹಿಟ್ಟು ಹಾಕಿದ್ಮೇಲೆ ಕೊಬ್ಬರಿ ಹಾಕಿ, ಹಾಗೆ ಎಳ್ಳು ಹಾಕಿ, ಹಾಗೆ ಹುರಿದಿಟ್ಟ ದ್ರಾಕ್ಷಿ ಗೋಡಂಬಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ, ನಿಮ್ಗೀಗ ಇದು ತುಪ್ಪ ಜಾಸ್ತಿ ಆಗಿದೆ ಅನ್ಸುತ್ತದೆ, ಆದ್ರೆ ಅದು ತಣ್ಣಗಾದ್ಮೇಲೆ ಸರಿ ಆಗತ್ತೆ. ಸ್ಟವ್ ಆಫ್ ಮಾಡಿಬಿಡಿ.
ನೀವು ಎಲ್ಲ ಪದಾರ್ಥನ ಈ ಪಾತ್ರಕ್ಕೆ ಹಾಕಿದ ತಕ್ಷಣನೇ ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿದ್ಮೇಲೆ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ ನೋಡಿ. ಈಗ ನೋಡಿ ತುಪ್ಪ ಎಲ್ಲ ಹೀರ್ಕೊಂಡ್ಬಿಟ್ಟಿದೆ ಕಡಲೆ ಹಿಟ್ಟು. ಈಗ ನೋಡಿ ಪಂಚಕಜ್ಜಾಯ ಪುಡಿ ಪುಡಿ ಆಗಿದೆ. ಈಗ ಇದು ತಿನ್ಲಿಕ್ಕೆ ರೆಡಿ ಆಗಿದೆ. ಈ ಪಂಚಕಜ್ಜಾಯನ ನೀವು 10 ನಿಮಿಷದೊಳಗೆ ಮಾಡಬಹುದು. ಇದು ಮಾಡ್ಲಿಕ್ಕೆ ತುಂಬಾ ಸುಲಭವಾಗಿರುತ್ತೆ. ಈಗ ನೀವು ಪಂಚಕಜ್ಜಾಯನ ಹೇಗ್ ಮಾಡೋದು ಅಂತ ಹೇಳಿ ನೋಡ್ಕೊಂಡಿದ್ದೀರಲ್ವಾ? ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಪಂಚಕಜ್ಜಾಯ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ನಮಸ್ಕಾರ.